ಮಹಾರಾಷ್ಟ್ರದಲ್ಲಿ ಸತತ ಮಳೆಯಾಗ್ತಿರುವ ಹಿನ್ನೆಲೆ ಉಜ್ನಿ ಜಲಾಶಯದಿಂದ ಈಗಾಗಲೇ 1.80 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿದ್ದು, ಭೀಮಾ ನದಿ ಪಾತ್ರದಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಇನ್ನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿರುವಂತಹ ಪ್ರಸಿದ್ಧ ಯಲ್ಲಮ್ಮ ದೇವಿ ದೇವಸ್ಥಾನ ಸುತ್ತಲೂ ಭೀಮಾ ನದಿಯ ನೀರು ಸುತ್ತುವರೆದಿರುವಂಥದ್ದು. ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಇದೀಗ ಜಲಬಂಧನ ಎದುರಾಗಿರುವಂಥದ್ದು. ಹೀಗಾಗಿ ಈ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನಕ್ಕೆ ನಿಷೇಧವನ್ನು ಹೇರಲಾಗಿದ್ದು, ಜಿಲ್ಲಾಡಳಿತ ಕಟ್ಟೆಚ್ಚರವನ್ನು ವಹಿಸುವಂತೆ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ದೇವಸ್ಥಾನಕ್ಕೆ ತೆರಳುವಂಥ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ದೇವಸ್ಥಾನಕ್ಕೆ ತೆರಳಲು ಸಾಧ್ಯವಾಗದ ಹಿನ್ನೆಲೆ ಭೀಮಾ ನದಿ ತಡದಲ್ಲಿಯೇ ದೇವಸ್ಥಾನ ಪೂಜೆಗೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇದೀಗ ನಾನಾ ಕಡೆಗಳಿಂದ ಆಗಮಿಸಿದಂಥ ಭಕ್ತರು ದೇವರ ದರ್ಶನವನ್ನು ನದಿ ತಡದಲ್ಲಿ ಪಡೆದುಕೊಂಡು ಹೋಗ್ತಿರುವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಎಷ್ಟು ದಿನದಿಂದ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ? ಪ್ರತಿ ವರ್ಷ ಭೀ ಸಮಸ್ಯೆ ಇರ್ತದೆ ರೀ ಇದು. ಒಂದು ಕರ್ನಾಟಕದಾಗ ಮಹಾರಾಷ್ಟ್ರ ಎರಡು ರಾಜ್ಯದಿಂದ ಭಕ್ತಾದಿಗಳು ಪ್ರಸಿದ್ಧ ದೇವಸ್ಥಾನ ಆದ ಕಾರಣ ಪ್ರತಿ ವರ್ಷ ಭೀ ಮಹಾರಾಷ್ಟ್ರದಿಂದ ಜಲಾಶಯದಿಂದ ನೀರು ಬಂದ ತಕ್ಷಣ ಸೇತುವೆ ಮುಳುಗಡೆ ಆಗ್ತದೆ. 2-3 ದಿನ 4 ದಿನ ಸೇತುವೆ ಮುಳುಗಡೆ ಆಯ್ತಂದ್ರೆ ಬರುತ್ತೆ ಭಕ್ತಾದಿಗಳಿಗೆ ಎಲ್ಲ ದರ್ಶನ ವ್ಯವಸ್ಥೆ ಎಲ್ಲ ದರ್ಶನ ಮಾಡೋಕ್ಕಾಗಲ್ಲ. ಆದ ಕಾರಣ ನೀವು ಸ್ವಲ್ಪ ಸಂಬಂಧಪಟ್ಟ ಜಿಲ್ಲಾಧಿಕಾರಿದವರು ಜಿಲ್ಲಾಡಳಿತದವರು ಬಂದು ಜರ ಗಮನ ಹರಿಸಿ ಸೇತುವೆ ಜರ ಮಟ್ಟ ಹೆಚ್ಚಿಸಬೇಕು. ಆದ ಕಾರಣ ಸ್ವಲ್ಪ ಕೇಳ್ಕೊತೇವೆ ಜಿಲ್ಲಾ ಮಟ್ಟಕ್ಕೆ. ನಾವು ಈಗ ಯಾವ ರೀತಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಬಂದಂಥ ಭಕ್ತಾದಿಗಳಿಗೆ? ದರ್ಶನ ಇಲ್ಲದ ಕಾರಣ ಸೇತುವೆ ಮೂಲಕ ಕಾರಣ ದಡದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಯದ. ಬಂದು ಇಲ್ಲಿ ತಾಯಿ ಪಾದಕಿಗಳಿಟ್ಟು ದರ್ಶನ ವ್ಯವಸ್ಥೆ ಮಾಡ್ಯದ. ನೀವು ದರ್ಶನ ಮಾಡ್ಕೊಂಡು ಹೋಗಕ್ಕೆ ಭಕ್ತಾದಿಗಳು ಕೇಳ್ತೀವಿ. ಶ್ರಾವಣ ಮಾಸದ ಕೊನೆಯ ಸೋಮವಾರದ ಅಮಾವಾಸ್ಯೆ ನಿಮಿತ್ತವಾಗಿ ದರ್ಶನ ಮುಳುಗಡೆಯಾಗಿ ಸೇತುವೆ ಮುಳುಗಡೆಯಾಗಿ ದರ್ಶನಕ್ಕೆ ವ್ಯವಸ್ಥೆ ಬಂದಾಗ್ಯದ. ಆದ ಕಾರಣ ನೀವು ಬಂದದ ಭಕ್ತಾದಿಗಳು ದಡದಲ್ಲಿ ತಾಯಿ ಪಾದಕಿಗೆ ಇಟ್ಟು ದರ್ಶನ ವ್ಯವಸ್ಥೆ ಮಾಡ್ಯದ. ಬಂದು ದರ್ಶನ ಮಾಡ್ಕೊಂಡು ಪುನೀತರಾಗಕ್ಕೆ ಕೇಳ್ಕೊತೀವಿ. ಈಗ ನಮ್ಮ ಜೊತೆ ಮಾತಾಡೋದು ಗ್ರಾಮಸ್ಥರು ಕೂಡ ಇರುವಂಥದ್ದು. ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ದೀರಿ? ಜಿಲ್ಲಾಡಳಿತ ಈ ಕುರಿತು ಏನಾದರೂ? ಪ್ರತಿ ವರ್ಷ ಇದೆ ಸರ್ ಸಮಸ್ಯೆ. ದಿನದಿಂದೆಲ್ಲ ವರ್ಷದಿಂದ ಪ್ರತಿ ವರ್ಷ ಇದೇ ಸಮಸ್ಯೆ ಇದೆ. ಯಾವಾಗ ಮಳೆಗಾಲ ಮಹಾರಾಷ್ಟ್ರ ಮಳೆ ಹೆಚ್ಚಾಗುತ್ತೆ ಆವಾಗ ನಮಗೆ ಈ ಸಮಸ್ಯೆ ಬಂದೇ ಬರುತ್ತೆ. ಹಾಂ, ಈಗ ಭಕ್ತರಿಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿದ್ದೀವಿ? ವ್ಯವಸ್ಥೆ ಎಲ್ಲ ಹೊರಗಡೆ ರೀ, ಈಗ ಅನಿವಾರ್ಯ ಅದ ರೀ. ಒಳಗಂತೂ ಹೋಗೋಕ್ಕಾಗಲ್ಲ, ಹೊರಗಡೆ ಪಾದಕ್ಕೆ ಇಟ್ಟು ವ್ಯವಸ್ಥೆ ಮಾಡಿರಿ. ಏನು ಆಗ್ರಹ ಮಾಡ್ತೀರಿ? ಈಗ ಮೇಲ್ದರ್ಜೆಗೆ ಏರಿಸಬೇಕಾ ಅಥವಾ? ಸರ್, ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಅದ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಡಳಿತ ನಮ್ಮ ಸ್ಥಳೀಯ ಶಾಸಕರು ಬಂದು ನೋಡಿ ಇದಕ್ಕೆ ಪ್ರವಾಸಿ ತಾಣ ಎಂದು ಘೋಷಣೆ ಮಾಡಿ ಇದಕ್ಕೆ ಆದಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಜಿಲ್ಲಾಡಳಿತ. ಪ್ರತಿ ವರ್ಷ ಸಮಸ್ಯೆ ಅಂತ ಹೇಳ್ತೀರಿ, ಇಲ್ಲಿ ಶಾಸಕರಿಗೆ ಕುರಿತು ಏನು ಕ್ರಮ ಕೈಗೊಳ್ಳೋಕೆ ಮುಂದಾಗಿಲ್ವಾ ಅಥವಾ? ಇಲ್ಲ ಸರ್, ಏನು ಗೊತ್ತಿಲ್ಲ ರೀ. ಬಟ್ ಅವರು ಯಾರೂ ಬಂದಿಲ್ಲ, ನೋಡಿಲ್ಲ. ಬಂದು ನೋಡಿದ್ರೆ ಏನರೇ ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ ಸರ್. ಹಾಂ, ಇದಿಷ್ಟು ಇಲ್ಲಿನ ಅರ್ಚಕರ ಹಾಗೂ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೂ ಈ ಕುರಿತು ತಲೆ ಕೆಡಿಸ್ಕೊಳ್ತಿಲ್ಲ. ದೇವಸ್ಥಾನಕ್ಕೆ ತೆರಳುವ ಸೇತುವೆಯನ್ನು ಮೇಲ್ದರ್ಜೆಗೇರಿಸಿದರೆ ಎತ್ತರ ಮಾಡಿದರೆ ಈ ರೀತಿ ಸಮಸ್ಯೆಗಳನ್ನು ಎದುರಿಸುವುದು ಭಕ್ತರಿಗೆ ಕಡಿಮೆ ಆಗುತ್ತೆ. ಹೀಗಾಗಿ ಕೂಡಲೇ ಜಿಲ್ಲಾಡಳಿತ ಹಾಗೂ ಸರ್ಕಾರ ಈ ಕುರಿತು ಗಮನ ಹರಿಸಬೇಕು ಎನ್ನುವಂಥ ಮಾತನ್ನು ಅವರು ಹೇಳ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.